ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿಯ SA2 ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಮಾರ್ಚ್ 2026ಕ್ಕೆ ಪರಿಸರ ಅಧ್ಯಯನದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗೊಂದಿಗೆ ಹಾಕ್ತಾ ಇದ್ದೀನಿ. ಸೊ ನಮ್ಮಲ್ಲಿ 1ರಿಂದ 8ನೇ ತರಗತಿವರೆಗೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ ಯಾರಿಗೆ ಇಂಟ್ರೆಸ್ಟೆಡ್ ಇದ್ದನವರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಕನ್ನಡ ಮೀಡಿಯಂ ಅವೈಲೇಬಲ್ ಇದ್ದಾವೆ. ಪ್ರಶ್ನೆ ಪತ್ರಿಕೆಗಳನ್ನ, ಕ್ವಶನ್ ಹಾಳೆಗಳನ್ನು, ಬ್ಲೂ ಪ್ರಿಂಟ್ಗಳನ್ನು ಸಹಿತ ಕೊಡ್ತೀವಿ. ಪ್ರಶ್ನೆ ಹಾಳೆಗಳ ಮೇಲೆ ಶಾಲೆ ಹೆಸರುಗಳನ್ನೇ ಹಾಕಿನೇ ಸೇರನ್ನು ಮಾಡ್ತಾರೆ. ಎಸ್, ಸೊ ಪರಿಸರ ಅಧ್ಯಯನದಲ್ಲಿರ್ತಕ್ಕಂಥ ಒಂದು ನೋಡೋಣ. ಇದಕ್ಕಿಂತ ಮುಂಚೆ ಕನ್ನಡ, ಇಂಗ್ಲೀಷ್, ಗಣಿತ ಹಾಕಿದ್ದೀನಿ. ಆ ಮೂರರ ಲಿಂಕನ್ನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಇರ್ತವೆ. ಅದನ್ನು ನೀವು ಸಹಿತನೂ ನೋಡ್ಬೋದು. ಜ್ಞಾನಕ್ಕೆ 20 ಪ್ರಶ್ನೆ 20 ಅಂಕ, ತಿಳುವಳಿಕೆಗೆ 7 ಪ್ರಶ್ನೆ 16 ಅಂಕ, ಅನ್ವಯಕ್ಕೆ 2 ಪ್ರಶ್ನೆ 4 ಅಂಕ, ಒಟ್ಟು 29 ಪ್ರಶ್ನೆ 40 ಅಂಕ. ಪ್ರಶ್ನೆ ವಿಧ: ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 20 ಪ್ರಶ್ನೆ 20 ಅಂಕ, ಕಿರು ಉತ್ತರ 7 ಪ್ರಶ್ನೆ 14 ಅಂಕ, ದೀರ್ಘ ಉತ್ತರ 2 ಪ್ರಶ್ನೆ 6 ಅಂಕ, ಒಟ್ಟು 29 ಪ್ರಶ್ನೆ 40 ಅಂಕ. ಇನ್ನು ಕಠಿಣತೆ ಮಟ್ಟದಲ್ಲಿ ಸುಲಭ 20 ಅಂಕ, ಸಾಧಾರಣ 14 ಅಂಕ, ಕಠಿಣ 6 ಅಂಕ, ಒಟ್ಟು 40 ಅಂಕ. ಪಾಠಗಳನ್ನು 60% ಸಿಲೆಬಸ್ಸನ್ನೇ ತೆಗೆದುಕೊಂಡಿರೋದು ಆ್ಯಸ್ ಪರ್ DSCRT ಅಸೆಸ್ಮೆಂಟ್ ಆರ್ಡರ್ ಪ್ರಕಾರ. ನೀರು 3 ಪ್ರಶ್ನೆ 4 ಅಂಕ, ಕೃಷಿ 3 ಪ್ರಶ್ನೆ 4 ಅಂಕ, ಆಹಾರ ಜೀವದ ಜೀವಾಳ 3 ಪ್ರಶ್ನೆ 4 ಅಂಕ, ಜನವಸತಿಗಳು 3 ಪ್ರಶ್ನೆ 5 ಅಂಕ, ವಸ್ತು ಸ್ವರೂಪ 4 ಪ್ರಶ್ನೆ 6 ಅಂಕ, ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು 3 ಪ್ರಶ್ನೆ 3 ಅಂಕ, ವಿಸ್ಮಯ ಶಕ್ತಿ 3 ಪ್ರಶ್ನೆ 4 ಅಂಕ, ಬಾನಂಗಳ 2 ಪ್ರಶ್ನೆ 3 ಅಂಕ, ನಮ್ಮ ಭಾರತ ಭೌತಿಕ ವೈವಿಧ್ಯತೆ 3 ಪ್ರಶ್ನೆ 4 ಅಂಕ, ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ 2 ಪ್ರಶ್ನೆ 3 ಅಂಕ, ಒಟ್ಟು 29 ಪ್ರಶ್ನೆ 40 ಅಂಕಗಳನ್ನು ಬಳಕೆಯನ್ನು ಮಾಡಿತ್ತು. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಡೈರೆಕ್ಟ್ ಕೀ ಆನ್ಸರ್ಸ್ಗೆ ಕರ್ಕೊಂಡು ಬರ್ತೀನಿ. ಎಸ್, ಸೊ ಫಸ್ಟ್ 5 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 5 ಪ್ರಶ್ನೆ 5 ಅಂಕ. ಪ್ರಶ್ನೆ 1: ಭೂಮಿಯ ಮೇಲಿನ ನೀರಿನ ಅತಿ ದೊಡ್ಡ ಮೂಲ ಯಾವುದು? ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಆಪ್ಷನ್ ಇ ಸಾಗರಗಳು ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 2: ಕುವೆಂಪುರವರು ರೈತರನ್ನು ಯಾವ ಹೆಸರಿನಿಂದ ಸಂಬೋಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಅನ್ನದಾತ. ಪ್ರಶ್ನೆ 3: ಮಾನವನ ಮೊದಲ ವಸತಿಗಳು ಯಾವುವು ಅಂತ ಕೇಳಿದರು. ಸೊ ಆಪ್ಷನ್ ಆ ಬರ್ತದೆ, ಗುಹೆ ಮತ್ತು ಪೊಟರೆ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 4: ಯಾವ ವಸ್ತುವಿಗೆ ನಿರ್ದಿಷ್ಟ ಆಕಾರ ಮತ್ತು ಗಾತ್ರ ಇಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಇ ಅನಿಲ ವಸ್ತುಗಳಿಗೆ. ಇನ್ನು ಯಾವುದು ಶಕ್ತಿಯ ಮೂಲವಲ್ಲ ಅಂತ ಕೇಳಿದರು. ಆಪ್ಷನ್ ಇ ಕಲ್ಲು ಅನ್ನೋದು ಸರಿಯಾದ ಉತ್ತರ. ಸೊ ಕಲ್ಲಿಗೆ ಶಕ್ತಿಯ ಮೂಲ ಅಲ್ಲ ಅಂತಕ್ಕಂಥದ್ದು. ಇನ್ನು ಬಿಟ್ಟ ಸ್ಥಳಗಳಿದ್ದಾವೆ. 5 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 5 ಪ್ರಶ್ನೆ 5 ಅಂಕ. ಪ್ರಶ್ನೆ 6: ಭೂಮಿಯ ಡ್ಯಾಶ್ ಶೇಕಡ ಭಾಗವು ನೀರು ಆವರಿಸಿದೆ. 71. ನಾವು ಆಹಾರದಿಂದ ಡ್ಯಾಶ್ ಪಡೆಯುತ್ತೇವೆ. ಶಕ್ತಿ. ನೀರಿನ ಅನುಸೂತ್ರ ಡ್ಯಾಶ್ H2O. ಡ್ಯಾಶ್ ಭೂಮಿಗೆ ಅತಿ ದೊಡ್ಡ ನಕ್ಷತ್ರ ಸೂರ್ಯ. ಭಾರತದ ಅತ್ಯುನ್ನತ ಪರ್ವತ ಶಿಖರ ಕಾಂಚನಗಂಗಾ ಇಸ್ ದಿ ರೈಟ್ ಆನ್ಸರ್. ಮುಖ್ಯ ಪ್ರಶ್ನೆ 3: ಸರಿ ತಪ್ಪನ್ನು ಬರಲಿಕ್ಕೆ 5 ಪ್ರಶ್ನೆ 5 ಅಂಕಗಳನ್ನು ಕೊಟ್ಟಿದ್ದೀವಿ. ಗೋಧಿ ಒಂದು ಖಾರಿಫ್ ಬೆಳೆ. ತಪ್ಪು. ಸೌರಶಕ್ತಿಯಿಂದ ವಿದ್ಯುತ್ ಉತ್ಪತ್ತಿ ಸಾಧ್ಯ. ಸರಿ. ನೀರು ಒಂದು ದ್ರವವಾಗಿದೆ. ಸರಿ. ಚಿನ್ನ ಒಂದು ಕೃತಕ ಮೂಲ ದ್ರವ್ಯ. ತಪ್ಪು. ಆನೆಯನ್ನು ಮರುಭೂಮಿ ಹಡಗು ಅಂತ ಕರೀತಾರೆ. ತಪ್ಪು ಅನ್ನೋದು. ಇನ್ನು 1 ಅಂಕದ ಪ್ರಶ್ನೆಗಳ 5 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 5 ಪ್ರಶ್ನೆ 5 ಅಂಕ. ಪ್ರಶ್ನೆ 16: ಜಂಕ್ ಆಹಾರ ಅಂದರೆ ಏನು? ಆರೋಗ್ಯಕರವಲ್ಲದ ಕಡಿಮೆ ಪೌಷ್ಟಿಕ ಆಹಾರವನ್ನೇ ಜಂಕ್ ಫುಡ್ ಅಂತ ಕರೆಯೋದು. ದ್ರವ್ಯ ಅಂದರೆ ಏನು? ಸ್ಥಳವನ್ನು ಆಕ್ರಮಿಸುವ ಮತ್ತು ತೂಕವಿರುವ ಎಲ್ಲ ವಸ್ತುಗಳನ್ನೇ ದ್ರವ್ಯ ಅಂತ ಕರೆಯೋದು. ಒಂದು ನೈಸರ್ಗಿಕ ಧಾತುವನ್ನು ಹೆಸರಿಸಿರಿ. ಚಿನ್ನ. ಗಾಳಿ ಚಕ್ರದಿಂದ ಏನು ಸಿಗ್ತದೆ? ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಭಾರತ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಕೇಳಿದರು. ಆಗಸ್ಟ್ 15, 1947 ಅನ್ನೋದು ಸರಿಯಾದ ಉತ್ತರ. ಇನ್ನು ಟೋಟಲಿ 2 ಅಂಕದ ಪ್ರಶ್ನೆಗಳು 7 ಇದ್ದಾವೆ. ಸೊ ಟೋಟಲಿ 14 ಅಂಕವನ್ನು ನೀವೇನು ಮಾಡ್ತೀರಿ, ಇಲ್ಲಿ ಗಳಿಸ್ತೀರಿ. ಓಕೆ. ನೀರನ್ನು ಜೀವಜಲ ಎಂದು ಏಕೆ ಕರೀತಾರೆ ಅಂತ ಕೇಳಿದರು. ನೀರು ಎಲ್ಲ ಜೀವಿಗಳಿಗೆ ಅಗತ್ಯವಿರೋದ್ರಿಂದ ನೀರನ್ನು ಜೀವಜಲ ಅಂತಲೇ ಕರೆಯೋದು. ಪ್ರಶ್ನೆ 22: ಕೃಷಿಗೆ ಬೇಕಾದ 4 ಅಂಶಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಕೃಷಿಗೆ ಯಾವೆಲ್ಲ ಅಂಶಗಳು ಬೇಕಪ್ಪ ಅಂದರೆ ಮಣ್ಣು ಬೇಕು, ಬೀಜಗಳು ಬೇಕು, ನೀರುಗಳು ಬೇಕು ಮತ್ತು ಉಪಕರಣಗಳು ಬೇಕೇ ಬೇಕು. 23: ಸಿರಿಧಾನ್ಯಗಳ 2 ಉಪಯೋಗಗಳನ್ನು ಬರೀರಿ ಅಂತ ಕೇಳಿದರು. ಸೊ ಸಿರಿಧಾನ್ಯಗಳ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಮೊದಲನೇದು ಸಿರಿಧಾನ್ಯಗಳು ಹೆಚ್ಚಿನ ಪೋಷಕಾಂಶವನ್ನು ಹೊಂದಿದ್ದಾವೆ. ಎರಡನೇದು, ಈ ಸಿರಿಧಾನ್ಯಗಳನ್ನು ನಾವು ಕಡಿಮೆ ನೀರಿನಲ್ಲಿ ಸಹಿತ ಏನು ಮಾಡ್ಬೋದಪ್ಪ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ಬೋದು ಅನ್ನೋದನ್ನು ಬರಿಬೋದು. 24: ಸೌರಮಂಡಲ ಅಂದರೆ ಏನು? ಎಸ್, ಸೌರಮಂಡಲ ಅಂದರೆ ಸೂರ್ಯ ಮತ್ತು ಅದರ ಸುತ್ತಲೂ ತಿರುಗತಕ್ಕಂಥ ಗ್ರಹಗಳು, ಉಪಗ್ರಹಗಳು, ಧೂಮಕೇತುಗಳು
ಇವೆಲ್ಲವುಗಳನ್ನು ಸೇರಿ ರಚನೆಯಾದ ಒಂದು ವ್ಯವಸ್ಥೆಯನ್ನೇ ನಾವೇನಂತೀವಪ್ಪ ಅಂದರೆ ಸೌರಮಂಡಲ, ಸೋಲಾರ್ ಸಿಸ್ಟಮ್ ಅಂತಲೇ ಕರೆಯೋದು. 25 ಅರಣ್ಯಗಳನ್ನು ಸಂರಕ್ಷಿಸಲು 2 ಮಾರ್ಗಗಳನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ. ಸೊ ಒಂದನೇದು ಅರಣ್ಯಗಳ ಸಂರಕ್ಷಣೆಗಾಗಿರ್ತಕ್ಕಂಥ ಮೊದಲ ಮಾರ್ಗಪ್ಪ ಅಂದರೆ ಮರಗಳನ್ನು ನೆಡೋದು. ಎರಡನೇದು ಪ್ಲಾಸ್ಟಿಕ್ ಬಳಕೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಆಮೇಲೆ ಸಾರ್ವಜನಿಕ ಮರುಭೂಮೀಕರಣ ಮಾಡಬೇಕು, ಅರಣ್ಯಗಳನ್ನು ನೆಡೋದು, ಜನರಲ್ಲಿ ಜಾಗೃತಿಗಳನ್ನು ಮೂಡಿಸ್ತಕ್ಕಂಥದ್ದು, ಪ್ರತಿ ಮನೆಗೂ ಒಂದು ಮರಗಳನ್ನು ನೆಡ್ತೀನಿ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡಲೇಬೇಕಾದ ಅನಿವಾರ್ಯ ಇದ್ದೇ ಇದೆ. ಭಾರತದ ನೆರೆ ರಾಷ್ಟ್ರಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಭಾಳ ದೇಶಗಳಿದ್ದಾವೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಕಿಸ್ತಾನ ಇದೆ, ನೇಪಾಳ, ಭೂತಾನ್, ಶ್ರೀಲಂಕಾ, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್. ಸೊ ಇವೆಲ್ಲ ಏನಪ್ಪ ಅಂದರೆ ಭಾರತದ ನೆರೆಯ ದೇಶಗಳು ಅಂತಕ್ಕಂಥದ್ದು. ಇನ್ನು ಶಾಲೆಯಲ್ಲಿ ಮಕ್ಕಳು ಶಕ್ತಿಯನ್ನು ಉಳಿಸಲಿಕ್ಕೆ ಹೇಗೆ ಸಹಾಯ ಮಾಡಬಹುದು ಅಂತ ಕೇಳಿದ್ದಾರೆ. ಶಾಲೆಯಲ್ಲಿ ಶಕ್ತಿ ಅಂತಂದರೆ ವಿದ್ಯುತ್ ಶಕ್ತಿ ಅಂತ ಅನ್ಬೋದು. ಸೊ ಇವುಗಳನ್ನು ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಈ ಲೈಟು ಮತ್ತು ಫ್ಯಾನ್ಗಳನ್ನು ಅವಶ್ಯಕತೆ ಇಲ್ಲದಿದ್ದಾಗ ಏನು ಮಾಡಬೇಕು, ಆಫ್ ಮಾಡಬೇಕು. ಎರಡನೇದು ವಿಶೇಷವಾಗಿರ್ತಕ್ಕಂಥ ಕಿಟಕಿ ಬಾಗಿಲುಗಳ ಮೂಲಕ ಅಗಾಧ ಪ್ರಮಾಣದಲ್ಲಿ ಗಾಳಿ ಬೆಳಕನ್ನು ಪಡೀತದೆ. ಸೊ ಆ ಗಾಳಿ ಬೆಳಕನ್ನು ಪಡೀತಕ್ಕಂಥ ಸೌಲಭ್ಯಗಳನ್ನು ನಾವೇನು ಮಾಡಬೇಕಪ್ಪ ಅಂದರೆ ಹೊಂದಬೇಕು. ಆವಾಗ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಈ ವಿದ್ಯುತ್ ಶಕ್ತಿಯ ಉಳಿತಾಯವನ್ನು ಮಾಡಲಿಕ್ಕೆ ಕ್ರಮ ತೆಗೆದುಕೊಂಡಂತೆ ಆಗ್ತದೆ. ಇನ್ನು ಲಾಸ್ಟ್ 3 ಮಾರ್ಕರ್ ಕ್ವಶನಲ್ಲಿ ಸಮುದಾಯ ಮನೆಗಳ 4 ಲಾಭ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಏನು ಸಮುದಾಯ ಲಾಭಗಳು ಅಂದರೆ ಎಲ್ಲ ಸೌಲಭ್ಯಗಳು ಇರ್ತಕ್ಕಂಥ ಒಂದು ಸಂಕೀರ್ಣ ಮನೆಗಳು, ಕಾಂಪ್ಲೆಕ್ಸ್ ಹೌಸಸ್ ಅಂತ ಕರಿತೀವಿ. ಓಕೆನಾ. ಇದು ಹೆಚ್ಚಿನ ಜನರಿಗೆ ವಾಸವನ್ನು ಮಾಡಲಿಕ್ಕೆ ಅನುಕೂಲ ಮಾಡ್ತದೆ, ನೀರಿನ ಸರಬರಾಜು ಮತ್ತು ಶೌಚಾಲಯ ಸೌಲಭ್ಯ ಮಾಡ್ತದೆ, ಕಸದ ವಿಲೇವಾರಿ ಉತ್ತಮ ಮಾಡ್ತದೆ, ನಗರ ಪ್ರದೇಶಗಳಲ್ಲಿ ಭೂ ಆವರಣವನ್ನು ಸಮರ್ಪಕವಾಗಿ ನಾವೇನು ಮಾಡ್ಬೋದು, ಬಳಸ್ಬೋದು. ಇಟ್ ಮೀನ್ಸ್ ಅಂಡರ್ಗ್ರೌಂಡಲ್ಲಿರ್ತಕ್ಕಂಥ ಪಾರ್ಕಿಂಗ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಅವೆಲ್ಲವುಗಳನ್ನು ನಾವು ನೀಟಾಗಿ ಏನು ಮಾಡ್ಬೋದು, ಈ ಸಮುದಾಯ ಮನೆಗಳಲ್ಲಿ ಬಳಕೆಯನ್ನು ಮಾಡ್ಬೋದು ಅಂತಕ್ಕಂಥದ್ದು. ಇನ್ನು ಲಾಸ್ಟ್ ಇತ್ತು ಘನ, ದ್ರವ ಮತ್ತು ಅನಿಲ ಸ್ಥಿತಿಗಳಿಗೆ 3 ಉದಾಹರಣೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಘನಗಳಿಗೆ ನಾವು ಬರಿಬೋದು, ಕಲ್ಲು ಬರಿಬೋದು, ಪುಸ್ತಕ, ಮೇಜು ಬರಿಬೋದು. ನೀರು, ದ್ರವಗಳಿಗೆ ನೀರು, ಹಾಲು ಮತ್ತು ಪೆಟ್ರೋಲ್, ಸೀಮೆ ಎಣ್ಣೆ, ಡೀಸೆಲ್ ಇವೆಲ್ಲವುಗಳನ್ನು ಕೊಡ್ಬೋದು. ಗಾಳಿಗೆ, ಅನಿಲಕ್ಕೆ ಗಾಳಿ, ಅಡುಗೆ ಅನಿಲ, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಆರ್ಗಾನ್ ಇವೆಲ್ಲವುಗಳನ್ನು ನಾವೇನು ಮಾಡ್ಬೋದಪ್ಪ ಅಂದರೆ ಕೊಡ್ಬೋದು. ಇಷ್ಟು 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿರ್ತಕ್ಕಂಥ SA2 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ PDF ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ PDF ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕನ್ನಡ ಆಗಿರ್ಬೋದು, ಗಣಿತ, ಇಂಗ್ಲೀಷ್ ಮತ್ತು ಪರಿಸರ ಅಧ್ಯಯನ ಈ 4 ವಿಷಯಗಳ ಲಿಂಕ್ಗಳನ್ನು ಹಾಕಿದ್ದೀನಿ. ಅವುಗಳನ್ನು ನೋಡಿದರೆ ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗೇ ಆಗ್ತದೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ಇತ್ತು ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಹೆಚ್ಚು ಜನರಿಗೆ ವಿಡಿಯೋಗಳ ಲಿಂಕ್ಗಳನ್ನು ಏನು ಮಾಡಿ ಅಂದರೆ ಶೇರ್ ಮಾಡಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹಿತ ಮಾಡೋದ್ರಿಂದ ಖಂಡಿತವಾಗಿ ನಮಗೆ ಇನ್ಸ್ಪೈರ್ ಆಗ್ತದೆ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.